ನೋಡ್ಲಿ ಸಮತಲ ಭೂಮಿಯ ಮೇಲೆ ನಿಂತಿರುವ ಗೋಪುರದ ನೆರಳಿನ ಉದ್ದ ಸೂರ್ಯನ ಉನ್ನತಕ್ಕೊಂದು 30 ಡಿಗ್ರಿ ಇರುವಾಗ ಮತ್ತು 60 ಡಿಗ್ರಿ ಇರುವುದಕ್ಕಿಂತ 40 ಮೀಟರ್ ಜಾಸ್ತಿ ಐತಿ. ಗೋಪುರದ ಎತ್ತರ ಕಂಡು ಹಿಡಿರಿ ಅಂತ ನೋಡ್ರಿ. ಇದು ಗೋಪುರ ರೀ. ಇದು ನೋಡ್ರಿ ಇಲ್ಲಿ 30 ಡಿಗ್ರಿ ಇಲ್ಲಿ ಅಂದ್ರೆ ಇದು ಜಾಸ್ತಿ ಆಯ್ತಂದ್ರೆ ಡಿಗ್ರಿ ಜಾಸ್ತಿ ಆಯ್ತು ಅಂದ್ರೆ ನಿಯರ್ ಬರುತ್ತೆ 60 ಡಿಗ್ರಿ. ಇದು ಎ ಬಿ ಸಿ ಡಿ ಇರಲ್ರಿ. ಇದು ನೋಡ್ರಿ ಇಲ್ಲಿ ಇದ್ರದ್ದು ಲೆಂತ್ ಕೊಟ್ಟನ್ರಿ ಅವ ಸಿಡಿದ. ಇದು 30 ಡಿಗ್ರಿ ಇದ್ರದ್ದು ನೆರಳಿಂದ 40√3 ಜಾಸ್ತಿ ಇರ್ತೈತಿ ಅಂತಂದ ನೋಡ್ರಿ. ಇಲ್ಲಿ ನಾವು tan 60 ಡಿಗ್ರಿ ಮಾಡೋಣ್ರಿ. ಇಲ್ಲಿ tan 60 ಡಿಗ್ರಿ ಇಸ್ ಈಕ್ವಲ್ ಟು tan ಥೀಟಾದ್ರಿ ಅಪೋಸಿಟ್ ಡಿವೈಡೆಡ್ ಬೈ ಬೇಸ್ ಇರ್ತೈತಿ ಎ ಬಿ ಅಪಾನ್ ಬಿ ಸಿ. tan 60 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ √3 ಆಗುತ್ತೆ. ಎ ಬಿ ಅಪಾನ್ ಬಿ ಸಿ ಆಗುತ್ತೆ. ಇಲ್ಲಿ ಎ ಬಿ ವ್ಯಾಲ್ಯೂ ಏನು ಬಂತ್ರಿ √3 ಬಿ ಸಿ ಬಂತು. ಇಲ್ಲಿ ಅದಾಗ ನೋಡ್ರಿ tan 30 ಡಿಗ್ರಿ ತೊಗೊಂಡ್ವಿ ಅಂದ್ರೆ ಏನಾಕತ್ರಿ ಎ ಬಿ ಅಪಾನ್ ಸಿ ಡಿ ಆಕತಿ. tan 30 ಡಿಗ್ರಿ 1/√3 ವ್ಯಾಲ್ಯೂ ಆಗತ್ರಿ. ಎ ಬಿ ವ್ಯಾಲ್ಯೂ ಇಲ್ಲಿ ಏನು ಬಂದೈತ್ರಿ √3 ಬಿ ಸಿ ಬಂದೈತಿ. ಸಿ ಡಿ ನೋಡ್ರಿ ಇಲ್ಲಿ ಬಿ ಸಿ ಪ್ಲಸ್ ಸಿ ಡಿ ಮಾಡೋಣ. ಅದನ್ನ ಟೋಟಲ್ ಆಗಿ ಬಿ ಸಿ ಪ್ಲಸ್ ಸಿ ಡಿ ಆಗುತ್ತೆ. ಇದು √3 ಇದು ಮಾಡೋಣ. ಬಿ ಸಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು 3 ಇಂಟು ಬಿ ಸಿ ಆಗುತ್ತೆ. ಬಿ ಸಿ ಆಚೆ ಕಡೆ ಹೋದ್ರೆ 2 ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಆಗುತ್ತೆ. ಇಲ್ಲಿ ಸಿ ಡಿ ವ್ಯಾಲ್ಯೂ ಎಷ್ಟೈತ್ರಿ ಇಲ್ಲಿ 40√3 ಕೊಟ್ಟಾನ ಅಂದ್ರೆ 2 ಬಿ ಸಿ ಇಸ್ ಈಕ್ವಲ್ ಟು 40√3 ಐತೆ. ಅಂದ್ರೆ ಬಿ ಸಿ ವ್ಯಾಲ್ಯೂ ಎಷ್ಟು ಬಂತ್ರಿ 20√3 ಬಂತು. ಅಂದ್ರೆ ಇದ್ರ ವ್ಯಾಲ್ಯೂ 20√3 ಆತ. ನಮ್ಗೆ ಇದ್ರ ವ್ಯಾಲ್ಯೂ ಕೇಳೋಣ ಎ ಬಿ ವ್ಯಾಲ್ಯೂ. ಇಲ್ಲಿ ಎ ಬಿ ಏನು ಬಂದೈತಿ √3 ಬಿ ಸಿ ಬಂದೈತಿ. ಎ ಬಿ ಇಸ್ ಈಕ್ವಲ್ ಟು √3 ಬಿ ಸಿ ಐತಿ. ಇಲ್ಲಿ √3 ಈ ಬಿ ಸಿ ವ್ಯಾಲ್ಯೂ 20√3 ಬಂದೈತಿ. √3 ಐತ್ರಿ 3 ಇಂಟು 20 ಆತ. ಅಂದ್ರೆ 60 ಮೀಟರ್ ಹೈಟ್ ಬಂತ್ರಿ. ಇಲ್ಲಿ sec 4a is equal to cosec 3a minus 50 ಡಿಗ್ರಿ. 4a ಮತ್ತು 3a ಆರ್ ಅಕ್ಯೂಟ್ ಆಂಗಲ್ಸ್ ಅಂತ ಕೊಟ್ಟಾರ. ವ್ಯಾಲ್ಯೂ ಆಫ್ a ಪ್ಲಸ್ 75 ಏನಂತ ಕೇಳಿರಿ. ನೋಡ್ರಿ ಫಾರ್ಮುಲಾ ನೋಡ್ರಿ. ಇಲ್ಲಿ sec theta is equal to cosec 90 minus theta ಆಕತಿ. ಇಲ್ಲಿ sec 4a is equal to cosec 90 minus 3a minus 50 ಡಿಗ್ರಿ ಆಗುತ್ತೆ. ಅಂದ್ರೆ ಇದು sec 90 minus 3a minus 50 ಡಿಗ್ರಿ ಆಗುತ್ತೆ. ಇದು sec 4a ಐತಿ. ಇಲ್ಲಿ 4a is equal to 90 minus 3a plus 50 ಡಿಗ್ರಿ. 3a ಆಚೆ ಕಡೆ ಬಂದ್ರೆ 7a is equal to 140 ಡಿಗ್ರಿ. a is equal to 20 ಡಿಗ್ರಿ ಬರ್ತಾ. ನಮಗೆ a ಪ್ಲಸ್ 75 ಕೇಳಿದ್ರೆ a ಪ್ಲಸ್ 75 a ವ್ಯಾಲ್ಯೂ 20 ಬಂತಿ ಅಂದ್ರೆ 95 ಡಿಗ್ರಿ ಆಗುತ್ತೆ. ನೋಡ್ರಿ ಇಲ್ಲೇ ಒಂದು ಕಾರ್ 5 ಗಂಟೆ ಒಳಗೆ 275 ಕಿಲೋಮೀಟರ್ ದೂರ ಹೋಗುತ್ತೆ. ಅದ್ರ ವೇಗಾನ 5 ಕಿಲೋಮೀಟರ್ ಪರ್ ಗಂಟೆ ಒಳಗೆ ಕಡಿಮೆ ಮಾಡಿದ್ರೆ 250 ಕಿಲೋಮೀಟರ್ ದೂರನೇ ಎಷ್ಟು ಟೈಮ್ ತೊಗೊಂತೈತೆ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಇಲ್ಲಿ ಟೈಮ್ ಎಷ್ಟು ಕೊಟ್ಟಾರ. ಇಲ್ಲಿ 5 ಅವರ್ ಐತಿ. ಡಿಸ್ಟೆನ್ಸ್ ರೀ 275 ಕಿಲೋಮೀಟರ್. ನಾವು ಇದ್ರದ್ದು ಸ್ಪೀಡ್ ಕಂಡಿಡಿನ. ಸ್ಪೀಡ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಆಕತಿ. 275 ಡಿವೈಡೆಡ್ ಬೈ ಟೈಮ್ ಮಾಡಿದ್ರೆ ಎಷ್ಟಾಗತ್ತೆ ರೀ 5 25 5 20 55 ಕಿಲೋಮೀಟರ್ ಪರ್ ಅವರ್ ಐತಿ ಬರುತ್ತೆ ಸ್ಪೀಡ್. ಇದ್ರಾಗ 5 ಕಿಲೋಮೀಟರ್ ಪರ್ ಅವರ್ನ ಕಮ್ಮಿ ಮಾಡ್ತಾರೆ ಸ್ಪೀಡ್. ಅಂದ್ರೆ ಎಷ್ಟಾಗತ್ತೆ ರೀ 55 ಮೈನಸ್ 5 ಮಾಡಿದ್ರೆ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಬರ್ತೈತಿ. ಈ ಸ್ಪೀಡ್ನ್ಯಾಗ 250 ಕಿಲೋಮೀಟರ್ ಎಷ್ಟು ಟೈಮ್ ತೊಗೊಂತೈತೆ ಅಂತ ಕೇಳ್ಯಾರ. 250 ಕಿಲೋಮೀಟರ್ ಡಿವೈಡೆಡ್ ಬೈ 50 ಅಂದ್ರೆ 5 ಅವರ್ನ್ಯಾಗ ತೊಗೊಂತೈತಿ ಇಲ್ಲಿ ಟೈಮ್. ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ಲಿಕ್ಕಂತ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಹಂಗೆ ಶೇರ್ ಮಾಡಿರಿ. ನೋಡ್ರಿ ಇಲ್ಲಿ ಈ ಈಕ್ವೇಶನ್ ರೂಟ್ಸ್ ಕೇಳ್ಯಾರ. ಇಲ್ಲಿ 6p² ಮೈನಸ್ 5p ಮೈನಸ್ 6 ಇದ್ದಂಗೆ ರೀ. ಇದು 6p² ಮೈನಸ್ 5p ಮೈನಸ್ 6 ಇಸ್ ಈಕ್ವಲ್ ಟು 0 ಕೊಟ್ಟಾರ. ಇವೆರಡು ಮಲ್ಟಿಪ್ಲೈ ಮಾಡ್ಕೋಬೇಕ್ರಿ. 6 6 36 ಆಕತಿ. ನೋಡ್ರಿ ಮೈನಸ್ ಮಾಡಿದ್ರೆ 5 ಮೈನಸ್ 5 ಬರ್ಬೇಕು. ಒಳ್ಳೆ ಕೂಡಿಸಿದ್ರೆ 36 ಮಲ್ಟಿಪ್ಲೈ ಮಾಡಿದ್ರೆ 36 ಆಗ್ಬೇಕು. ಅಂದ್ರೆ 94 36 ಆಕತ್ರಿ. ನಡ್ಬರ್ಕ್ ಮೈನಸ್ 5 ಬರ್ಬೇಕಂದ್ರೆ ಮೈನಸ್ ಹಾಕೋಬೇಕ್ರಿ. ಇದು 9ಕ್ಕೆ ಇದು ಮೈನಸ್ನಾಗ ಐತ್ರಿ. ಇದು ಪ್ಲಸ್ ಆಗತ್ರಿ. ಇದನ್ನ ಮೈನಸ್ 9 ಇದ್ದಿದ್ದು ಪ್ಲಸ್ ಆಗತ್ತಿ. ಪ್ಲಸ್ 4 ಇದ್ದಿದ್ದು ಮೈನಸ್ 4 ರೂಟ್ ಆಗತ್ತಿ. ಇಲ್ಲಿ 6 ಮಲ್ಟಿಪ್ಲೈ ಮಾಡಿವ್ರಿ. ಹಿಂಗಾಗಿ ಡಿವೈಡೆಡ್ ಬೈ 6 ಮಾಡ್ಬೇಕಾಗತ್ತೆ. 3 2 3 3 2 2 2 3 ಅಂದ್ರೆ 3/2 3/2 ಮೈನಸ್ 2/3 ಬರ್ತೀವಿ. ಇಲ್ಲಿ ಒಂದು ಗುಂಪಿನಾಗ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಅದಾರ. ಅದರಲ್ಲಿ 40% ಪುರುಷರು ಅದಾರ ಮತ್ತು 35% ಮಹಿಳೆಯರು ಅದಾರ ಮತ್ತು ಉಳಿದವರು ಮಕ್ಕಳು ಅದಾರ.
ಅವ್ರ ಸರಾಸರಿ ತೂಕ ಕೊಟ್ಟಾರ ಇಲ್ಲಿ 70 ಕಿಲೋಗ್ರಾಮು 60 ಕಿಲೋಗ್ರಾಮು ಮತ್ತು 30 ಕಿಲೋಗ್ರಾಮ್ ಅಂತಂದು ಟೋಟಲ್ ಗುಂಪಿನ ಸರಾಸರಿ ತೂಕ ಎಷ್ಟು ಅಂತಂದು ಕೇಳಿರಿ ಇಲ್ಲಿ ನೋಡ್ರಿ ನಾವು ಟೋಟಲ್ 100 ಮಂದಿ ಅಂತ ತೊಗೊಂಡ್ರಿ ಇಲ್ಲಿ ಪುರುಷರು ಎಷ್ಟಕ್ಕರಿ 40% ಅಂದ್ರೆ ಪುರುಷರು 40% ಅಂದ್ರೆ ಎಷ್ಟಾಗತ್ರಿ 40 ಮಂದಿ ಅಕ್ಕಾರ ಮಹಿಳೆಯರು 35% ಇದು ಕೊಟ್ಟಾರ 35% 100ಕ್ಕೆ ಹೋದ್ರೆ 35 ಮಂದಿ ಅಕ್ಕಾರ ಇದ್ರಾಗ ಮಕ್ಕಳು ಎಷ್ಟಕ್ಕರಿ ಇಲ್ಲಿ 100 ಮೈನಸ್ ಇವೆರಡು ಕೂಡಿಸಿ 75 ಅಂದ್ರೆ 25 ಮಂದಿ ಮಕ್ಕಳು ಅಕ್ಕಾರ ಇಲ್ಲಿ ಪುರುಷರ ಎವರೇಜ್ ಎಷ್ಟೈತ್ರಿ ಇಲ್ಲಿ 70 40 ಇಂಟು 70 ಮಾಡಿದ್ರೆ 2800 ಬರ್ತೈತಿ ಮಹಿಳೆಯರು 35 ಮಂದಿ ಅದಾರ ಅವ್ರದ್ದು ಎವರೇಜ್ ತೂಕ ಎಷ್ಟು ಕೊಟ್ಟಾರ್ರಿ 60 ಕೊಟ್ಟಾರ ಇವ್ರದ್ದು ಎಷ್ಟಾಗತ್ತೆ ರೀ 6 30 6 18 2100 ಬರ್ತೈತಿ ಮಕ್ಕಳು ರೀ ಇವ್ರು ಎಷ್ಟು ಅದಾರ 25 ಮಂದಿ ಅದಾರ ಇಂಟು ಅವ್ರದ್ದು 30 ಕಿಲೋಗ್ರಾಮ್ ಕೊಟ್ಟಾರ ಎಷ್ಟು ಬಂತ್ರಿ 750 kg ಬರ್ತೈತಿ ಅಂದ್ರೆ ಟೋಟಲ್ ಎವರೇಜ್ ರೀ ಎಷ್ಟಾಗತ್ತೆ ರೀ ಇದು 2800 ಪ್ಲಸ್ 2100 ಪ್ಲಸ್ 750 ಟೋಟಲ್ ಜನಸಂಖ್ಯೆ ಎಷ್ಟಾಗತ್ತೆ ರೀ 100 ಆಗುತ್ತೆ ಇಲ್ಲಿ ಎಷ್ಟಾದ್ರಿ ಇದು 2800 ಪ್ಲಸ್ 2100 750 ಕೂಡಿಸಿದ್ರೆ ಎಷ್ಟು ಬರ್ತೀರಿ 5650 ಡಿವೈಡೆಡ್ ಬೈ 100 ಆಕತಿ 0 ಕ್ಯಾನ್ಸಲ್ ಆಗಿ ಎಷ್ಟು ಉಳಿದ್ರಿ 56.5 kg ಇದು ಎವರೇಜ್ ಬರ್ತರಿ ಇಲ್ಲಿ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳ ಮೊತ್ತ 32 ಮತ್ತು ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿನ 18 ಜಾಸ್ತಿ ಐತಿ ಹಂಗಾಗಿ ದೊಡ್ಡ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕೇಳಿರಿ ಇಲ್ಲಿ ನೋಡ್ರಿ ಒಂದು ಸಂಖ್ಯೆ ಎಕ್ಸ್ ಇರಲಿ ದೊಡ್ಡ ಸಂಖ್ಯೆ ಎಕ್ಸ್ ಪ್ಲಸ್ 18 ಜಾಸ್ತಿ ಐತ್ರಿ ಇದು 1 ಪ್ಲಸ್ 2 ಮೊತ್ತ ಕೊಟ್ಟಾರ ಎಲ್ಲಿ ಎಷ್ಟು 32 ಕೊಟ್ಟಾರ ಇದು ಎಕ್ಸ್ ಐತ್ರಿ ಇದು ಎಕ್ಸ್ ಪ್ಲಸ್ 18 ಐತಿ 32 2x ಪ್ಲಸ್ 18 ಈಸ್ ಈಕ್ವಲ್ ಟು 32 ಆಕತಿ 2x ಈಸ್ ಈಕ್ವಲ್ ಟು 18 ಹಚ್ಕಡೆ ಹೋದ್ರೆ 14 ಆಕತಿ ಎಕ್ಸ್ 7 ಬರ್ತೈತಿ ನಮ್ಗೆ ದೊಡ್ಡ ಸಂಖ್ಯೆ ಕಳ್ಯಾರಿ ದೊಡ್ಡ ಸಂಖ್ಯೆ ಎಕ್ಸ್ ಪ್ಲಸ್ 18 ಐತಿ ಅಂದ್ರೆ 7 ಪ್ಲಸ್ 18 ಮಾಡಿದ್ರೆ ಎಷ್ಟಾಗತ್ರಿ 25 ದೊಡ್ಡ ಸಂಖ್ಯೆ ಬರ್ತೈತಿ ನೋಡ್ರಿ ಇಲ್ಲಿ ರಾಜು ಮತ್ತು ರಮಣ್ ಒಬ್ಬೊಬ್ರು ಒಂದು ಕೆಲಸನ 12 ದಿನದಾಗ ಮುಗಿಸ್ಬೋದ್ರಿ ರಾಜು ರಮಣ್ 16 ದಿನ ಮುಗಿಸ್ಬೋದು ಅವ್ರಿಬ್ರು ಅಲ್ಟರ್ನೇಟ್ ದಿವಸದಾಗ ಕೆಲಸ ಮಾಡ್ತಾರೆ ಒಂದನೇ ದಿವಸ ರಾಜು ಮಾಡಿದ್ರೆ ಎರಡನೇ ದಿವಸ ರಮಣ್ ಮಾಡ್ತಾನೆ ಹಿಂಗ್ ಮಾಡಿದ್ರೆ ಎಷ್ಟು ದಿನದಾಗ ಕೆಲಸ ಮುಗಿತೈತಿ ಅಂತ ಕೇಳಿರಿ ಇಲ್ಲಿ ನೋಡ್ರಿ ಇಲ್ಲಿ ರಾಜು ಎಷ್ಟು ದಿನ ಮುಗಿಸ್ತಾನ್ರಿ ಒಬ್ಬನ ಮಾಡ್ತಾನೆ 12 ದಿನ ರಮಣ್ 16 ದಿನ ಮುಗಿಸ್ತಾನ್ರಿ ಎರಡರದ್ದು ಎಲ್ಸಿಎಂ 48 ತೊಗೊಂಡ್ರಿ 12 4 16 3 ನೋಡ್ರಿ ಒಂದನೇ ದಿವಸ ರಾಜು ಮಾಡ್ತಾನೆ ಎರಡನೇ ದಿವಸ ರಮಣ್ ಮಾಡ್ತಾನೆ ಹಿಂಗ ಕಂಟಿನ್ಯೂ ಆಗಿ ಫುಲ್ ವರ್ಕ್ ಮಾಡ್ತಾರೆ ಅಂದ್ರೆ 4 ದಿವಸ 3 ದಿವಸ 2 ದಿವಸ ಆಗುತ್ತೆ 2 ದಿವಸದಾಗ ಎಷ್ಟು ವರ್ಕ್ ಮಾಡ್ತಾರೆ 7 ವರ್ಕ್ನ 2 ದಿವಸ ತೊಗೊಂತಾರ ನಮ್ಗೆ ಟೋಟಲ್ ವರ್ಕ್ 48 ಐತ್ರಿ ಇಲ್ಲಿ ಇಂಟು 6 ಮಾಡೋಣ್ರಿ 42 ವರ್ಕ್ ಬರ್ತೈತಿ ಇಂಟು 6 ಮಾಡಿದ್ರೆ 12 ದಿವಸ ಬರ್ತೈತಿ ಅಂದ್ರೆ 42 ವರ್ಕ್ನ 12 ದಿವಸ ಮಾಡ್ತಾರ ಹೊಳ್ಳಿ ಈಗ ರಾಜು ಮಾಡ್ತಾನ್ರಿ ಅವನು 4 ಐತ್ರಿ ಪ್ಲಸ್ 4 ಆದ್ರೆ ಎಷ್ಟು ಆತ್ರಿ ಇಲ್ಲಿ 46 ವರ್ಕ್ ಆಗುತ್ತೆ ಇಲ್ಲಿ ಪ್ಲಸ್ 1 ದಿವಸ 13 ದಿವಸ ಆತಿ ಇಲ್ಲಿ ಇನ್ನು ಎಷ್ಟು ವರ್ಕ್ ಉಳಿತ್ರಿ 2 ವರ್ಕ್ ಉಳಿತೈತ್ರಿ ಅದನ್ನ ರಮಣ ಮಾಡ್ತಾನ್ರಿ ಅಂದ್ರೆ 13 ಪೂರ್ಣಾಂಕ 2/3 ದಿವಸ ಬೇಕಾಕತಿ ಇಲ್ಲಿ ಇವ್ರಿಗೆ ಒಂದು ಮೊತ್ತ ರೇಟ್ ಕೊಟ್ರ 12 ರೇಟ್ ಅದನ್ನ 2 ವರ್ಷಗಳು ಹೂಡಿಕೆ ಮಾಡ್ತಾರ 2 ವರ್ಷದ ನಂತರ ಅದ್ರ ಅಮೌಂಟ್ 8250 ರೂಪಾಯಿ ಆಗುತ್ತೆ ಅದ್ರ ಮ್ಯಾಲೆ ಬಂದು ಸರಳ ಬಡ್ಡಿ ಎಷ್ಟು ಅಂತ ಕೇಳಿರಿ ಇಲ್ಲಿ ಅಂದ್ರೆ ಇಲ್ಲಿ ಅಮೌಂಟ್ ಕೊಟ್ಟಾರ ವರ್ಷ ಕೊಟ್ಟಾರ ಇಲ್ಲಿ ರೇಟ್ ಕೊಟ್ಟಾರ ರೇಟ್ ಒಂದು ವರ್ಷದ ಎಷ್ಟೈತ್ರಿ ಇಲ್ಲಿ 12 ಅಂದ್ರೆ 25/2 ಐತಿ 2 ವರ್ಷಕ್ಕೆ ಎಷ್ಟಾಗತ್ರಿ ಇದು ರೇಟ್ 25 ಬರುತ್ತೆ ಅಂದ್ರೆ 25% ಡಿವೈಡ್ ಬೈ 100 ಅಂದ್ರೆ 1/4 ಆಗುತ್ತೆ ಅಂದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ಎಷ್ಟಾಗತ್ತೆ ಇಲ್ಲಿ 4 ಐತಿ ಇಲ್ಲಿ 4ಲಿಂದ 1 ಜಾಸ್ತಿ ಆಗುತ್ತೆ ಅಂದ್ರೆ 5 ಬರುತ್ತೆ ಅಮೌಂಟ್ ಕೊಟ್ಟಾರ ಇಲ್ಲಿ ಎಷ್ಟು 8250 ಕೊಟ್ಟಾರ 5 1 3 ಉಳಿತ್ರಿ 5 6 30 5 5 20 1650 ಪ್ರಿನ್ಸಿಪಲ್ ಮಲ್ಟಿಪ್ಲೈ ಮಾಡೋಣ್ರಿ 1650 ಮಾಡಿದ್ರೆ ಎಷ್ಟಾಗತ್ರಿ ಇಲ್ಲಿ 4 5 20 2 4 6 24 26 6600 ಪ್ರಿನ್ಸಿಪಲ್ ಬರುತ್ತೆ ಇಲ್ಲಿ ನಮ್ಗೆ ಬಡ್ಡಿ ಎಷ್ಟು ಬಂದೈತೆ ಅಂತ ಕೇಳ್ಯಾರಿ 8250 ಮೈನಸ್ 6600 ಮಾಡ್ಬೇಕ್ರಿ ಇಲ್ಲಿ ಎಷ್ಟು ಬರ್ತ್ರಿ ಬಡ್ಡಿ 1650 ರೂಪಾಯಿ ಬಡ್ಡಿ ಆಗುತ್ತೆ ಇಲ್ಲಿ 40:35 35 ಎಕ್ಸ್ ಕೊಟ್ಟಾನ ಎಕ್ಸ್ ವ್ಯಾಲ್ಯೂ ಏನಂತ ಕೇಳೀನಿ ಇಲ್ಲಿ 40/35 ಈಸ್ ಈಕ್ವಲ್ ಟು 35/x ಆಗುತ್ತೆ 5 8 40 5 7 35 ಎಕ್ಸ್ ಈಸ್ ಈಕ್ವಲ್ ಟು 35 ಇಂಟು 7 ಡಿವೈಡೆಡ್ ಬೈ 8 ಆಗುತ್ತೆ 7 5 35 3 ಉಳಿತು 7 3 21 24/5 ಅಂದ್ರೆ 245/8 ಎಕ್ಸ್ ವ್ಯಾಲ್ಯೂ ಬಂತು ಹಂಗ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಹಂಗ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ರಿ ಇಲ್ಲಿ ಒಂದು ಸಾಧಾರಣ ಬಹುಭುಜಾಕೃತಿ
ಅಂತರ್ಕೋನ ಕೊಟ್ಟಾರ್ರಿ 160 ಡಿಗ್ರಿ. ಅದರ ಬದಿಗಳ ಸಂಖ್ಯೆ ಕೇಳ್ಯಾರಿ. ಇಲ್ಲಿ ಫಾರ್ಮುಲಾ ನೋಡ್ರಿ, ಇಲ್ಲಿ ಇಂಟೀರಿಯರ್ ಆಂಗಲ್ ಫಾರ್ಮುಲಾ ರೀ, ಇಲ್ಲಿ ಬ್ರಾಕೆಟ್ ರೀ n-2 ಇಂಟು 180 ಡಿಗ್ರಿ ಡಿವೈಡೆಡ್ ಬೈ n ಆಗತ್ರಿ. ಇಲ್ಲಿ ಎಷ್ಟು ಕೊಟ್ಟಾರ್ರಿ ಆಂಗಲ್ 160 ಕೊಟ್ಟಾರ್ರಿ. ಇಲ್ಲಿ 160 ಡಿಗ್ರಿ n-2 ಡಿವೈಡೆಡ್ ಬೈ n ಇಂಟು 180 ಡಿಗ್ರಿ ಐತಿ ನೋಡ್ರಿ. 0 0 ಕ್ಯಾನ್ಸಲ್ ಮಾಡೋಣ. 2 8 16 2 9 18 n ಈಚ ಕಡೆ ಬಂದ್ರೆ 8 n 9 n ಮೈನಸ್ 18 ಆಕತಿ. 18 ಈಚ ಕಡೆ ಬಂದ್ರೆ ಪ್ಲಸ್ ಆಕತಿ. 8 n ಆಚ ಕಡೆ ಹೋದ್ರೆ n ನಟ್ಟ ಉಳಿತೈತಿ. ಅಂದ್ರೆ ನಂಬರ್ ಎಷ್ಟು ಅದ್ರಿ? ಟೋಟಲ್ ಆಗಿ 18 ಬದಿಗಳು ಅದಾವ್ರಿ. ಇಲ್ಲಿ ಈ ಈಕ್ವೇಶನ್ ಸಿಂಪ್ಲಿಫೈ ಮಾಡಿರಂತ ಕೇಳ್ಯಾರ. ಇಲ್ಲಿ ಇದನ್ನ 8 ಇಂಟು 8 ತೊಗೊಂಡ್ರಿ. ಇದು 3 ಕ್ಯೂಬ್ 3 ಇಂಟು 3 3 ಇದು ಮಾಡೋಣ್ರಿ. 64 ಸ್ಕ್ವೇರ್ ರೂಟ್ ತೆಗೆದ್ರೆ 8 ಬರ್ತಾರೆ. 81 ಸ್ಕ್ವೇರ್ ರೂಟ್ ತೆಗೆದ್ರೆ 9 ಆಗುತ್ತೆ. ಈ 8 ಕ್ಯಾನ್ಸಲ್ 3 3 9 3 3 9 ಅಂದ್ರೆ 8 3 24 ಬರ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಇದ್ರೊಳಗ ಸ್ಟೇಟ್ಮೆಂಟ್ಗಳು ಕೊಟ್ಟಾನ, ಕನ್ಕ್ಲೂಷನ್ ಕೊಟ್ಟಾನ. ಇದ್ರಾಗ ಯಾವ್ಯಾವ ಕರೆಕ್ಟ್ ಅದಾವ ಅಂತಂದು ಕೇಳ್ಯಾರ. ಇಲ್ಲಿ ನಮ್ಗ ನೋಡ್ರಿ, ಆಲ್ ಜೋಕರ್ಸ್ ಆರ್ ಸರ್ಕಸಸ್ ಅಂತ ಕೇಳ್ರಿ. ಜೋಕರ್ಸ್ ಎಲ್ಲವೂ ಸರ್ಕಸಸ್ ಐತಿ. ಇಲ್ಲಿ ಆಲ್ ಸರ್ಕಸಸ್ ಆರ್ ಇಕ್ವೆಸ್ಟ್ರಿಯನ್ಸ್ ಅಂತ ಕೊಟ್ರ. ಆಲ್ ಸರ್ಕಸಸ್ ಆರ್ ಇಕ್ವೆಸ್ಟ್ರಿಯನ್ಸ್ ನೋಡ್ರಿ. ಸಮ್ ಜೋಕರ್ಸ್ ಆರ್ ಸ್ಪೆಕ್ಟಾಕಲ್ಸ್ ಅಂತ ಕೊಟ್ರ. ಇಲ್ಲಿ ಸಮ್ ಜೋಕರ್ಸ್ ಆರ್ ಸ್ಪೆಕ್ಟಾಕಲ್ಸ್ ಆಯ್ತು. ಸಮ್ ಇಕ್ವೆಸ್ಟ್ರಿಯನ್ಸ್ ಆರ್ ಸ್ಪೆಕ್ಟಾಕಲ್ಸ್ ನೋಡ್ರಿ. ಇಕ್ವೆಸ್ಟ್ರಿಯನ್ಸ್ ಆರ್ ಸ್ಪೆಕ್ಟಾಕಲ್ಸ್ ಅಂದ್ರೆ ಕರೆಕ್ಟ್ ಐತ್ರಿ. ಇದು ಸಮ್ ಒಂದಿಷ್ಟು ಜನ ಅದಾರಿ. ಸಮ್ ಸರ್ಕಸಸ್ ಆರ್ ಜೋಕರ್ಸ್ ಅಂದ್ರೆ ಸಮ್ ಸರ್ಕಸಸ್ ಆರ್ ಜೋಕರ್ಸ್ ಐತ್ರಿ. ಇದು ಸಾರಿ, ಸರ್ಕಸಸ್ ಆರ್ ಜೋಕರ್ಸ್ ಅಂದ್ರೆ ಸಮ್ ಸರ್ಕಸಸ್ ಆರ್ ಜೋಕರ್ಸ್ ಕರೆಕ್ಟ್ ಐತ್ರಿ. ಇದು ಅಂದ್ರೆ ಇಲ್ಲಿ 1 ಮತ್ತೆ 2 ಬೋತ್ ಫಾಲೋ ಮಾಡ್ತಾವ್ರಿ. ಇಲ್ಲಿ ನೋಡ್ರಿ, ಪ್ರೆಸೆಂಟ್ ತಂದಿ ಮತ್ತು ಮಗಳ ಪ್ರಸ್ತುತ ವಯಸ್ಸು 80 ವರ್ಷ. 8 ವರ್ಷದಿಂದ ತಂದಿ ವಯಸ್ಸು ಮಗಳ ವಯಸ್ಸಿನಕಿನ 7 ಪಟ್ಟು ಜಾಸ್ತಿ ಐತ್ರಿ. ಹಂಗಾದ್ರೆ 8 ವರ್ಷದ ನಂತರ ಎಷ್ಟು ವಯಸ್ಸಾಗತ್ತೆ ಅಂತ ಕೇಳ್ರಿ. ಅಂದ್ರೆ ಪ್ರೆಸೆಂಟ್ಲಿದ್ದ 8 ವರ್ಷ ಕೂಡಿಸ್ಕೋಬೇಕಾಗತ್ತ ನೋಡ್ರಿ. ಪ್ರೆಸೆಂಟ್ ಇಬ್ಬರದು ಮೊತ್ತ ಕೊಟ್ಟಾರಿ 80 ವರ್ಷ ಅಂತಂದು. ಫಾದರ್ ಪ್ಲಸ್ ಡಾಟರ್ ಪ್ರೆಸೆಂಟ್ ಏಜ್ ರೀ. ಇದು 80 ವರ್ಷ ಐತಿ. ಅದನ್ನ 8 ವರ್ಷದ ಹಿಂದಿಂದ ಇದನ್ನ ಕೊಟ್ಟಾರಿ, ರೇಷಿಯೋ ಕೊಟ್ಟಾರ ಅವ್ರು. ಫಾದರ್ 7 ಟೈಮ್ ಅದನ್ರಿ ಮಗಳಕಿನ ನೋಡ್ರಿ. ಇದು 80 ವರ್ಷ ಪ್ರೆಸೆಂಟ್ ಐತ್ರಿ. ಇದು ರೇಷಿಯೋ ಕೊಟ್ಟಿದ್ದು 8 ವರ್ಷದ ಹಿಂದಿನ ಕೊಟ್ಟಾರಿ. ಅಂದ್ರ ಒಬ್ಬರದು 8 ವರ್ಷ ಕಡಿಮೆ ಮಾಡ್ಬೇಕಂದ್ರ 16 ವರ್ಷ ಮಾಡ್ಬೇಕು, ಕಡಿಮೆ ಮಾಡೋಣ್ರಿ. ಇಲ್ಲಿ ಅಂದ್ರೆ 8 ವರ್ಷದ ಹಿಂದಿಂದ ಟೋಟಲ್ ಮೊತ್ತ ಬರ್ತೀರಿ. ಎಷ್ಟು ಬರ್ತೀರಿ? 64 ಬಂತು. ಇವ್ರಿಬ್ಬರದು ಎಷ್ಟು ಆಗತ್ರಿ? ಇಲ್ಲಿ 8x ಆಗುತ್ತೆ. ಎಕ್ಸ್ ಏಜ್ ಎಷ್ಟು ಆತ್ರಿ? 8 ವರ್ಷ ಬಂತು. ನಮ್ಗ ಡಾಟರ್ ಏಜ್ ಕೇಳ್ಯಾರ. ಡಾಟರ್ ಏಜ್ 8 ವರ್ಷದಿಂದ ಎಷ್ಟು ಐತ್ರಿ? 8 ಐತಿ. ಅದನ್ನ ಪ್ರೆಸೆಂಟ್ ಮಾಡಕ 8 ಮಾಡ್ಬೇಕ್ರಿ. ನಮಗ್ ಮುಂದಿನ 8 ವರ್ಷದ ಕೇಳ್ಯಾರ ಅಂದ್ರೆ ಪ್ಲಸ್ 8 ಮಾಡ್ಬೇಕ್ರಿ. ಎಷ್ಟು ಆತ್ರಿ? ಇಲ್ಲಿ 24 ವರ್ಷ. ಮಗಳ ವಯಸ್ಸು 8 ವರ್ಷದ ನಂತರ 24 ವರ್ಷ ಆಗುತ್ತೆ. ಇಲ್ಲಿ ನಾವು ಈ ನಂಬರ್ಗಳನ್ನ ಕಂಡು ಹಿಡಿಬೇಕ್ರಿ. ಇಲ್ಲಿ 64 81 121 144 169 ಏನ್ ಸಂಬಂಧ ಅಂದ್ರ ಈಗ ನೋಡ್ರಿ, ಇದು 8 ಸ್ಕ್ವೇರ್ ಐತಿ, ಇದು 9 ಸ್ಕ್ವೇರ್ ಐತಿ, ಕಂಟಿನ್ಯೂ ನಂಬರ್ ಆಗೈತಿ. 11 ಸ್ಕ್ವೇರ್ ಐತಿ, ಇದು 12 ಸ್ಕ್ವೇರ್ ಕಂಟಿನ್ಯೂ ಐತಿ. ಅಂದ್ರೆ 169 13 ಸ್ಕ್ವೇರ್ ಆಕತಿ. ಅಂದ್ರೆ ಇಲ್ಲಿ 14 ಸ್ಕ್ವೇರ್ ಅವ್ರು 14 ಸ್ಕ್ವೇರ್ ಎಷ್ಟಾಗತ್ರಿ? 196 ಆಕತಿ. ನೋಡ್ರಿ, ಇಲ್ಲಿ ಹಿಂಗತಿ ಸಿರೀಸ್ ಕೊಟ್ಟಾರ. ನಂಬರ್ಗಳು ನಿಯರ್ ಇದ್ವು ಅಂದ್ರೆ ನಾವು ಕೂಡ್ಸ್ಯಾರ ಏನ್ ಮಾಡ್ಯಾರ ಅಂತ ಮೊದಲು ಚೆಕ್ ಮಾಡ್ಬೇಕಾಗತಿ. ನಂಬರ್ಗಳು ಏನಾರು ದೂರ ಇದ್ವು ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಿರ್ತಾರೆ. ಅಂದ್ರೆ ಇವು ನಂಬರ್ಗಳು ನಿಯರ್ ಅದಾವ್ರಿ. ಇಲ್ಲಿ ಅಂದ್ರೆ ಇಲ್ಲಿ ಪ್ಲಸ್ 13 ಮಾಡ್ಯಾರ, ಇಲ್ಲೇ ಪ್ಲಸ್ 14 ಮಾಡ್ಯಾರ, ಇಲ್ಲಿ ಪ್ಲಸ್ 15, ಇಲ್ಲಿ ಪ್ಲಸ್ 16 ಮಾಡ್ಯಾರ. ಅಂದ್ರೆ ಕಂಟಿನ್ಯೂ ಆಗಿ ಒಂದ್ ಜಾಸ್ತಿ ಮಾಡ್ಕೊಂತ ಹೋಗ್ಯಾರಿ. ಅಂದ್ರೆ ಪ್ಲಸ್ 17 ಮಾಡೋಣ್ರಿ. 75 ಪ್ಲಸ್ 17 ಮಾಡಿದ್ರೆ ಎಷ್ಟಾಗತ್ರಿ? ಇಲ್ಲಿ 92 ಬರ್ತ್ರಿ. ಇಲ್ಲಿ ನೋಡ್ರಿ, 4 5 12 39 160 ಕೊಟ್ರಿ. ನೋಡ್ರಿ, ಇಲ್ಲಿ ಈ ನಂಬರ್ ಇದ್ದ ಒಮ್ಗೆ ಜಾಸ್ತಿ ಬಾಳ ಆಗತ್ರಿ. ಅಂದ್ರ ಈ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಿ ಇದನ್ನ ಮಾಡಿರ್ತಾರ. ಇಲ್ಲಿ ಅಂದ್ರ 4 ರಿಂದ 5 ಆಗೈತಿ. ಅಂದ್ರ 4 ಇಂಟು 1 ಪ್ಲಸ್ 1 ಆಗೈತಿ. ಅಂದ್ರ 5 ಬಂತ್ರಿ. ಇಲ್ಲಿ 5 ಇಂಟು 2 ಪ್ಲಸ್ 2 ಅಂದ್ರ 5 2 10 ಪ್ಲಸ್ 2 ಮಾಡಿದ್ರೆ 12 ಬರ್ತ್ರಿ. ಇಲ್ಲಿ 12 ಅಂದ್ರ 3 ಪ್ಲಸ್ 3 ಮಾಡಿದ್ರ ಅಂದ್ರ 39 ಬರ್ತ. ಅಂದ್ರ 160 ಬರಕ 39 ಇಂಟು 4 ಪ್ಲಸ್ 4 ಮಾಡಿದ್ರ ಅಂದ್ರ 160 ಬರ್ತೈತಿ. ಅಂದ್ರ 160 5ರಲ್ಲಿ ಮಲ್ಟಿಪ್ಲೈ ಮಾಡಿ 5 ಕೂಡಿಸ್ಬೇಕಾಗತ್ತೆ. ಮತ್ತೆ ಹಿಂಗ ಕಂಟಿನ್ಯೂ ಅಂದ್ರೆ 1ರಲ್ಲಿ ಮಲ್ಟಿಪ್ಲೈ ಮಾಡಿ 1 ಕೂಡ್ಸ್ಯಾರ, 2ರಲ್ಲಿ ಮಲ್ಟಿಪ್ಲೈ ಮಾಡಿ 2 ಕೂಡ್ಸ್ಯಾರ, 3ರಲ್ಲಿ ಮಲ್ಟಿಪ್ಲೈ 3. ಹಂಗ ಇದು 160 5ರಲ್ಲಿ ಗುಣಿಸಿ 5 ಕೂಡಿಸ್ಬೇಕ್ರಿ. 800 ಪ್ಲಸ್ 5 ಆಕತಿ. ಅಂದ್ರೆ 805 ಬರ್ತಿದೆ. ಇಲ್ಲಿ ಒಂದ್ ತರಗತಿಯಾಗ 72 ವಿದ್ಯಾರ್ಥಿಗಳು ಅದಾರ. ಅವರು ಉತ್ತರದ ಕಡೆ ಮುಖ ಮಾಡ್ಯಾರ. ಶಾಲಬ ಸಾಲಿನ ಎಡ ತುದಿಯಲ್ಲಿ ಇದ್ದಾನೆ. ಅಂದ್ರೆ ಲೆಫ್ಟ್ ಸೈಡ್ ಅದಾನ. ಶಾಲಬ್ ಮತ್ತು ಕಿಮಿಯಾ ನಡುವೆ 8 ವಿದ್ಯಾರ್ಥಿಗಳು ಅದಾರ. ವಿರಾಲಿ ಬಲಕ್ಲಿದ್ದ 28ನೇ ಸ್ಥಳ ಒಳಗದಾರ.
ವಿರಾಲಿ ಮತ್ತು ಕಿಮ್ಯಾ ನಡುವಿನ ಎಷ್ಟು ವಿದ್ಯಾರ್ಥಿಗಳು ಅದಾರ ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ. ಇಲ್ಲಿ ಶಾಲಾಬ್ ಲೆಫ್ಟ್ ಹ್ಯಾಂಡ್ ಲಾಸ್ಟ್ ಅದನ್ರಿ. ಅಂದ್ರ ಮತ್ ಶಾಲಾಬ್ ಮತ್ತು ಕಿಮ್ಯಾ ನಡುವೆ 8 ವಿದ್ಯಾರ್ಥಿಗಳು ಅದಾರ ಇಲ್ಲಿ 8 ವಿದ್ಯಾರ್ಥಿಗಳು ಕಿಮ್ಯಾ. ಅಂದ್ರ ನೋಡ್ರಿ ಇಲ್ಲಿ ಇದು 1 ಇದು 8 9 ಇದು 10ನೇ ಪ್ಲೇಸ್ನಾಗ ಕಿಮ್ಯಾ ಅದಾಳ್ರಿ ಇಲ್ಲಿ ನೋಡ್ರಿ. ವಿರಾಲಿ ಬಲಕ್ಲಿದ್ದ 26ನೇ ಸ್ಥಾನ ಅದ ಇಲ್ಲಿ. ಅಂದ್ರ 25 ಮಂದಿ ಇಲ್ಲಿ ಅದಾರ, ವಿರಾಲಿ ಇಲ್ಲಿ ಅದ. ಅಂದ್ರ ಕಿಮ್ಯಾ ಮತ್ತು ವಿರಾಲಿ ನಡಬರ್ಕ ಎಷ್ಟು ಜನ ಅದಾರ ಅಂತ ಕೇಳ್ಯಾರ ಇಲ್ಲಿ. ಅಂದ್ರ ಟೋಟಲ್ 72 ಮಂದಿ ಮೈನಸ್ ಮಾಡ್ಬೇಕ್ರಿ ಇವರಿಬ್ಬರು ನಡಬರ್ಕ ಕೇಳ್ಯಾರಲ್ಲ. 10 ಪ್ಲಸ್ 26 ಈ ಸೈಡ್ ಹಾಕಾರ ಅಂದ್ರ 26 72 ಮೈನಸ್ 36 ಆಕತಿ. ಅಂದ್ರ 36 ಮಂದಿ ಇವರಿಬ್ಬರು ನಡಬರ್ಕ ಅದಾರ. ಇದ್ರಲ್ಲಿ ಒಬ್ಬ ಅಂಗಡಿಯ ಒಂದು ವಸ್ತುನ 25% ಲಾಭಕ್ಕೆ ಮಾರ್ತಾನ. ಅದ್ರಾಗ ಮತ್ತ 30% ತೂಕ ಕಡಿಮೆ ಕೊಡ್ತಾನ್ರಿ. ಹಂಗಾರ ಒಂದು ಲಾಭ ಎಷ್ಟಾಗತ್ತೆ ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ. 25% ಲಾಭಕ್ಕೆ ಮಾರ್ತಾನ ಅಂದ್ರ 25/100 ಅಂದ್ರ 1/4. ಇಲ್ಲಿ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ರಿ 4. ಒಂದು ಪ್ರಾಫಿಟ್ ಆಗೈತ್ರಿ. ಅಂದ್ರ ಸೆಲ್ಲಿಂಗ್ ಪ್ರೈಸ್ 5 ಆಕತಿ. 30% ಕಡಿಮೆ ಕೊಡ್ತಾನ್ರಿ ಇಲ್ಲಿ. ಅಂದ್ರ ಇವು ಕೊಡೋದು 70 ಕೊಡ್ತಾನ್ರಿ. ರೊಕ್ಕ ತಗೊಳೋದು ಎಷ್ಟು ತಗೊಂತಾನ್ರಿ 100 ರೂಪಾಯಿ ತಗೊಂತಾನ. ಅಂದ್ರೆ ಈ 0 ಕ್ಯಾನ್ಸಲ್ 7 4 28 50 ಆಗತ್ತೆ. ಇಲ್ಲಿ ಎಷ್ಟು ಪ್ಲಸ್ ಆಗೈತ್ರಿ 22 ಜಾಸ್ತಿ ಆಗೈತಿ. 22/28 ಇಂಟು 100 2 11 2 14 1100/14 ಅಂತ ಎಷ್ಟಾಗತ್ರಿ ಇಲ್ಲಿ 78.57% ಪ್ರಾಫಿಟ್ ಆಗೈತಿ ಇಲ್ಲಿ ನೋಡ್ರಿ. ಮೋಹಿತ್ನ ಮಾಸಿಕ ಒಂದು ಮಂತ್ಲಿ ಸ್ಯಾಲ್ರಿ 15,000 ಐತಿ. ಅವ್ನ ಮನಿ ಬಾಡಿಗೆ 5,000 ಕೊಟ್ಟಾರ. ಬಿಲ್ಲಿಗೆ 2,000 ಖರ್ಚು ಮಾಡ್ತಾನ. ಅವ್ನು ಉಳಿದಿದ್ದ ಮಾಸಿಕ ಮತ್ತು ಉಳಿದಿದ್ದ ಅವ್ನ ಮಾಸಿಕ ಉಳಿತಾಯ. ಅವ್ನ ಜನ್ಮದ ದಿನದ ತಿಂಗಳದ್ರಿ ಅಷ್ಟು ಸೇವಿಂಗ್ಸ್ ಮಾಡೋದು ಅಷ್ಟು ಖರ್ಚು ಮಾಡಿಬಿಡ್ತಾನೆ. ಹಂಗಾದ ಒಂದು ವರ್ಷಕ್ಕೆ ಎಷ್ಟು ಉಳಿತಾಯ ಮಾಡ್ತಾನ ಅಂತ ಕೇಳ್ಯಾರ ಇಲ್ಲಿ. ಅವ್ನ ಮಂತ್ಲಿ ಸ್ಯಾಲ್ರಿ ಎಷ್ಟು ಐತ್ರಿ ಇಲ್ಲಿ 15,000. ಮತ್ತ ಬಾಡಿಗೆ ಎಷ್ಟು ಕೊಡ್ತಾನ್ರಿ ಇವ 5,000 ಕೊಡ್ತಾನ. ಬಿಲ್ 2,000 ಆಗತ್ರಿ. ಅಂದ್ರೆ ಎಷ್ಟು ಖರ್ಚು ಮಾಡಿದ್ರಿ ಇವ ಇಲ್ಲಿ ಟೋಟಲ್ 7,000 ಖರ್ಚು ಮಾಡ್ತಾನ್ರಿ. 7,000 ಖರ್ಚು ಮಾಡಿದ್ರೆ ಎಷ್ಟು ಉಳಿತೈತ್ರಿ ಇಲ್ಲಿ ಸೇವಿಂಗ್ಸ್ 8,000 ಆಕತಿ. ಒಂದು ವರ್ಷಕ್ಕೆ ಎಷ್ಟು ಸೇವ್ ಮಾಡ್ತಾನ ಅಂತ ಕೇಳ್ರಿ. ಟೋಟಲ್ 12 ತಿಂಗಳು ರೀ. ಅದ್ರಾಗ ಒಂದ್ ತಿಂಗಳ ಒಂದು ಬರ್ತ್ಡೇ ತಿಂಗಳ ದಿವಸ ಸೇವ್ ಮಾಡೋದ್ರಿ ಎಷ್ಟು ಅಂದ್ರೆ 11 ಇಂಟು 8,000 ಮಾಡ್ಬೇಕು. ಅಂದ್ರೆ 88,000 ವರ್ಷಕ್ಕೆ ಸೇವ್ ಮಾಡ್ತಾನ ನೋಡ್ರಿ. ಇಲ್ಲಿ 10 ಸೆಂಟಿಮೀಟರ್ ವ್ಯಾಸವಿರುವ ಒಂದು ವೃತ್ತಸ್ತಂಭ ಸಿಲಿಂಡರ್ ಕೊಟ್ಟಾರ ಇಲ್ಲಿ. ಅದರದ್ದು 330 ವಿಸ್ತೀರ್ಣ ಕೊಟ್ಟಾರ 330 ಚದರ ಸೆಂಟಿಮೀಟರ್ ಅಂತ ಅಂದ. ಇದ್ರದ್ದು ಹೈಟ್ ಕೇಳ್ಯಾರ ಏನಂತಂದ ಇಲ್ರಿ. ಫಾರ್ಮುಲಾ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ 2πr ಇಂಟು ಬ್ರಾಕೆಟ್ ಆಫ್ r ಪ್ಲಸ್ h ಇರ್ತೈತಿ. ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟಾರ್ರಿ 330 ಕೊಟ್ಟಾನ. 2 ಇಂಟು 22/7 r ಎಷ್ಟು ಕೊಟ್ಟಾನ್ರಿ ಇಲ್ಲಿ ಡಯಾಮೀಟರ್ ಕೊಟ್ಟಾನ್ರಿ. ಅಂದ್ರ ಡಯಾಮೀಟರ್ 10 ಸೆಂಟಿಮೀಟರ್. ರೇಡಿಯಸ್ ಇದ್ರ ಅರ್ಧ ಇರ್ತೈತ್ರಿ 5 ಸೆಂಟಿಮೀಟರ್ ಆಕತಿ. ಅಂದ್ರೆ 5 ಇಂಟು h ಪ್ಲಸ್ 5 ಆಕತಿ ಇಲ್ಲಿ ನೋಡ್ರಿ. 11 2 22 11 3 30 ಆಕತಿ. 5 2 10 ರೀ ಇದು 0 ಆಕತಿ. ಅಂದ್ 3 ಉಳಿತಿ ಇಲ್ಲಿ 7 3 21 ಇದು ಡಿವೈಡ್ ಬೈ 2 ಇದು h ಪ್ಲಸ್ 5 ಆಗತಿ. ಅಂದ್ರೆ 10.5 h ಪ್ಲಸ್ 5 ಉಳಿತೈತಿ. h 5.5 ಸೆಂಟಿಮೀಟರ್ ಬರ್ತದೆ ಇಲ್ಲಿ ಆಯ್ತು.